ನಮಸ್ಕಾರ ಸ್ನೇಹಿತರೆ, ನಾನು ಕೃಷ್ಣ ಪೇಟ್ಕರ್. ಸೊ ವಿಜಯ ಕರ್ನಾಟಕದಲ್ಲಿ ಇವತ್ತು ಅದು ಸುದ್ದಿ ಏನಪ್ಪ ಅಂತಂದ್ರೆ, ಶಾಲೆಗಳಲ್ಲಿ ದಿನಪತ್ರಿಕೆ ಓದು ಕಡ್ಡಾಯ ಅಂತ. ಅಂದರೆ ಶಿಮ್ಲಾದಲ್ಲಿ ದಿನಪತ್ರಿಕೆ ಓದುವ ಪ್ರಕ್ರಿಯೆಯನ್ನು ಶಾಲೆಗಳಲ್ಲಿ ಆರಂಭಿಸಬೇಕು ಅನ್ನೋಂಥದ್ದು. 9ರ ಇಸ್ವಿಯಲ್ಲಿ ನಾವು ಪ್ರಾಥಮಿಕ ಹಂತದಲ್ಲಿ ನಮಗೆ ಪಂಚಾಂಗ ಪಠಣ, ಸುಭಾಷಿತ ಮತ್ತು ಪತ್ರಿಕೆಯ ಹೆಡ್ಲೈನ್ಗಳನ್ನು, ಪತ್ರಿಕೆಯ ಸಾರಾಂಶವನ್ನು ಓದುವ ಪ್ರಕ್ರಿಯೆಯನ್ನು ಆವಾಗಲೇ ಇತ್ತು. ದಿನ ಪ್ರಾರ್ಥನೆ ಆದ ನಂತರ ಆವಾಗ ಆ ಒಂದು ಪಂಚಾಂಗ ಪಠಣ ಆಯಿತು, ಸುಭಾಷಿತ ಆಯಿತು, ದಿನಪತ್ರಿಕೆಯ ಓದು ಅದನ್ನು ತಿಳಿಸ್ತಾಯಿದ್ರು ನಮಗೆ. ಸೊ ಅದೇ ಮರಳಿ ಇವಾಗ ಬರ್ತಾಯಿದೆ ಅನ್ನೋದೊಂದು ಬರ್ತಾ ಇರೋದು ಭಾಳ ಖುಷಿ ಕೊಡುವಂಥ ವಿಚಾರ. ಸೊ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ಸುದ್ದಿ ಬಂದಿದೆ. ಇದು ಶಾಲೆಗಳಲ್ಲಿ ದಿನಪತ್ರಿಕೆ ಓದು ಕಡ್ಡಾಯ, ಶಾಲೆಗಳಲ್ಲಿ ದಿನಪತ್ರಿಕೆ ಓದು ಕಡ್ಡಾಯ ಅಂತ ಹಿಮಾಚಲ ಪ್ರದೇಶದ ಸರ್ಕಾರ ಈ ಸೂಚನೆಯನ್ನು ಹೊರಡಿಸಿದೆ. ಹಿಮಾಚಲ ಪ್ರದೇಶದ ಶಿಕ್ಷಣ ಇಲಾಖೆಯು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ದಿನಪತ್ರಿಕೆ ಓದುವುದನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ CM ಸುಖ್ವಿಂದರ್ ಸಿಂಗ್ ಸುಖು ಅವರ ನಿರ್ದೇಶನ ಮೇರೆಗೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಅಂತ. ಈ ಸಂಬಂಧ ಎಲ್ಲ ಶಾಲೆಗಳಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಪತ್ರಿಕೆಗಳ ನಿಯಮಿತ ಲಭ್ಯತೆಗಳನ್ನು ಖಚಿತಪಡಿಸಿಕೊಳ್ಳಲು ಶಾಲಾ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ ಅಂತ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಯಸ್ಸಿಗೆ ಸೂಕ್ತವಾದಂಥ ಸುದ್ದಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ. ಸೊ ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ದಿನಪತ್ರಿಕೆ ಓದಿಸುವ ಅಭ್ಯಾಸ ಮಾಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದು ನಾವು 1990ರಲ್ಲಿ ನಾವು ಕಲಿಯುವ ಒಂದು ಪ್ರಾಥಮಿಕ ದಿನಮಾನಗಳಲ್ಲಿ ಈ ರೀತಿ ಸುಭಾಷಿತ ಆಯಿತು, ಪಂಚಾಂಗ ಪಠಣ ಆಯಿತು, ಆಮೇಲೆ ಪತ್ರಿಕೆಯ ಓದಾಯಿತು, ಅದನ್ನು ನಮಗೆ ತಿಳಿಸ್ತಾಯಿದ್ರು. ನಾವು ಕೂಡ ಓದಿದ್ದೀವಿ. ಅದೇ ಈಗ ಹಿಮಾಚಲ ಪ್ರದೇಶದ ಸರ್ಕಾರ ಪತ್ರಿಕೆ ಓದು ಕಡ್ಡಾಯ ಅನ್ನುವಂಥದ್ದು ಹೇಳಿದ್ದು ಭಾಳ ಖುಷಿ ವಿಚಾರ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಬೇಕು ಅನ್ನೋದು ಭಾಳ ಕಳಕಳಿಯ ಮನವಿ. ಯಾಕಂದರೆ ಕನ್ನಡ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸುದ್ದಿ ವಿಚಾರಗಳು ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ಮಕ್ಕಳಿಗೆ ತಿಳಿಬೇಕಾದರೆ ಪತ್ರಿಕೆ ಓದು ಕಡ್ಡಾಯವಾಗಬೇಕು ಅನ್ನೋಂಥದ್ದು ಎಲ್ಲರ ಆಶಯವಾಗಿದೆ.